ಟ್ಯಾಪಿಂಗ್ ಪ್ರಕರಣದ ತನಿಖೆ ನಾಳೆಯಿಂದಲೇ ಸಿಬಿಐ ತನಿಖೆ ನಾಳೆಯಿಂದಲೇ ಆರಂಭವಾಗುವ ಸಾಧ್ಯತೆ ಇದೆ. ಈಗಾಗಲೇ ಸಂದೀಪ್ ಪಾಟೀಲ್ ಸಲ್ಲಿಸಿರುವ ವರದಿ ಸಿಬಿಐಗೆ ರವಾನೆಯಾಗಿದೆ. ಸಂದೀಪ್ ಪಾಟೀಲರ ವರದಿ ಅಧ್ಯಯನದ ನಂತರ ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅನ್ನೋದನ್ನ ಸಿಬಿಐ ನಿರ್ಧಾರ ಮಾಡುತ್ತೆ. ಒಂದು ಸಲ ಪ್ರಕರಣ ಸಿಬಿಐಗೆ ಹೋದರೆ ರೆಕಾರ್ಡ್ ಆಗಿರುವ ಆಡಿಯೋಗಳನ್ನು ಲೀಕ್ ಆಗದಂತೆ ತಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನೊಂದು ಕಡೆ ಯಾರ್ಯಾರ ಹೆಸರುಗಳು ಪ್ರಾಥಮಿಕ ತನಿಖೆಯಲ್ಲಿ ಹೊರಗೆ ಬಂದಿವೆಯೋ ಅವರನ್ನ ತಕ್ಷಣ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಅವರ ವಿಚಾರಣೆಯಲ್ಲಿ ಯಾರ ಹೇಳಿಕೆಯ ಮೇರೆಗೆ, ಯಾರ ಆದೇಶದ ಮೇರೆಗೆ ಫೋನ್ ಟ್ಯಾಪ್ ಮಾಡಲಾಯಿತು ಅನ್ನುವ ವಿಷಯ ಹೊರಗೆ ಬಂದೇ ಬರುತ್ತೆ. ಆವಾಗ ಬರೋದು ಎಚ್ ಡಿ ಕುಮಾರಸ್ವಾಮಿ ಅವರ ಕೊರಳಿಗೆ ಉರುಳು. ಸಿಬಿಐ ತನಿಖೆಯ ಸುದ್ದಿಯನ್ನ ಬ್ರೇಕ್ ಮಾಡಿದ ನಂತರ ಅತಿ ದೊಡ್ಡ ಆಶ್ಚರ್ಯಕರ ಹೇಳಿಕೆ ಟ್ವೀಟ್ ಮೂಲಕ ಬಂದಂಥದ್ದು ಕಾಂಗ್ರೆಸ್ನಿಂದ. ಕಾಂಗ್ರೆಸ್ ಈ ಪ್ರಕರಣದಲ್ಲಿ ಯೂ ಟರ್ನ್ ಹೊಡೆದಿದೆ. ಈ ಪ್ರಕರಣದಲ್ಲಿ ನೆನ್ನೆಯ ತನಕ ಸಿದ್ದರಾಮಯ್ಯನವರು ಎಂಬಿ ಪಾಟೀಲ್ ಅವರು ತನಿಖೆ ನಡೀಲಿ ಅಂತ ಹೇಳಿಕೆ ಕೊಟ್ಟರು. ಉನ್ನತ ಮಟ್ಟದ ತನಿಖೆಯಾಗಬೇಕು ಅಂತ ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಆನ್ ಕ್ಯಾಮರಾ ಹೇಳಿಕೆ ಕೊಟ್ಟರು. ಆದರೆ ಸಿಬಿಐ ತನಿಖೆಗೆ ಆದೇಶ ಕೊಡ್ತಿದ್ದಂತೆ ಉಲ್ಟಾ ಹೊಡೆದಿದೆ ಕಾಂಗ್ರೆಸ್. ಎಂಬಿ ಪಾಟೀಲ್ ಹೇಳಿಕೆ, ಎಂಬಿ ಪಾಟೀಲ್ ನಿಲುವು ಒತ್ತಟ್ಟಿಗಿರಲಿ, ಸಿದ್ದರಾಮಯ್ಯನವರ ನಿಲುವಿಗೆ ಕಾಂಗ್ರೆಸ್ನಲ್ಲಿ ಗೌರವ ಇಲ್ವಾ ಹಾಗಿದೆ. ಸಿಬಿಐ ತನಿಖೆಯ ರಾಜ್ಯ ಸರ್ಕಾರದ ನಿರ್ಧಾರದಿಂದ ಕಾಂಗ್ರೆಸ್ನಲ್ಲೇ ಒಳಜಗಳ ಆರಂಭ ಆಗುತ್ತಾ? ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಗುಂಪಿಗೆ ತನಿಖೆಯ ಅವಶ್ಯಕತೆ ಇದೆ. ಡಿಕೆ ಶಿವಕುಮಾರ್ ಗುಂಪಿಗೆ ತನಿಖೆ ಬೇಕಾಗಿಲ್ಲ. ಈಗ ಕಾಂಗ್ರೆಸ್ ಅಧಿಕೃತವಾಗಿ ಟ್ವೀಟ್ ಮಾಡ್ತಾ ಇದೆ ಸಿಬಿಐ ತನಿಖೆಯನ್ನ ವಿರೋಧಿಸಿ. ಫೋನ್ ಟ್ಯಾಪಿಂಗ್ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನನ್ನ ಹತ್ರ ಫೋನ್ ಇಲ್ಲ. ನಮ್ಮ ಪಿ ಎಗಳದ್ದು ಮಾಡಿದ್ದಾರೆ ಅಂತ ಇರೋದು ಸುದ್ದಿ ಇರೋದು.
ಬೇರೆಯವ್ರದ್ದು ಸುದ್ದಿ ಆಗಿದೆ ಅಂತ. ಇಫ್ ಇಟ್ ಈಸ್ ಶೋ, ಎಂಕ್ವೈರಿ ಮಾಡಲಿ ಅಷ್ಟೇ. ಯಾವ ಎಂಕ್ವೈರಿ ಸೂಕ್ತ ಅನ್ನೋದನ್ನು ಸರ್ಕಾರನೇ ತೀರ್ಮಾನ ಮಾಡಿದ್ರೆ ಮಾಡಲಿ. ಒಟ್ಟಿಗೆ ಸತ್ಯ ಗೊತ್ತಾಗಬೇಕು. ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಫೋನ್ ಟ್ಯಾಕಿಂಗ್ ಮಾಡ್ಬೇಕಂದ್ರೆ ಭಾಳಷ್ಟು ಇದರಲ್ಲಿ ಮಾಡ್ಬೇಕು. ಯಾಕಂದರೆ ಯಾರು ಫೋನ್ ಟ್ಯಾಪ್ ಮಾಡ್ತೀರಿ ನೀವು? ಕ್ರಿಮಿನಲ್ಸು, ಅಂಡರ್ವರ್ಲ್ಡು, ಟ್ಯಾಕ್ಸ್ ಅವೇಡರ್ಸು, ಅದು ಪರವಾನಗಿ ತೊಗೊಂಡು ಮಾಡಬೇಕಾಗ್ತದೆ. ಹೀಗಾಗಿ ಫೋನ್ ಟ್ಯಾಪಿಂಗು ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಮ್ಮದು ಇದು. ಮತ್ತು ನಾನು ಅಧಿಕಾರಿಗಳ ಜೊತೆನೂ ಚೆಕ್ ಮಾಡಿದ್ದೇನೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನೋ ತಪ್ಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ರು. ಅವರು ಎಂ ಪಿ ಪಟ್ರಂಗಿದ್ರೆ ಅವಾಗೇ ಯಾಕೆ ಅವರು ಇದು ಮಾಡಿಲ್ಲ ಅಂತೇಳಿ. ಅವಾಗ ಸಂತೋಷ ಅಂತಲ್ಲ. ನಾನು ಹೇಳೋದು ಈಗ ನಾನು ಅಧಿಕಾರಿಗಳ ಜೊತೆ ಮಾತಾಡಿದೆ. ಇದು ಇಶ್ಯೂ ಬಂದ ಮೇಲೆ, ನಾನಿದ್ದಾಗಲ್ಲ, ಈಗ ಇಶ್ಯೂಸ್ ಬಂದಾಗ ನಾನು ಮಾತಾಡಿದ್ದೇನೆ. ಅಧಿಕಾರಿಗಳ ಜೊತೆ ಮಾತಾಡಿದೆ. ಕೆಲವು ಅಧಿಕಾರಿ ಹೇಳಿದರು, ಭಾಳ ಉನ್ನತ ಮಟ್ಟದ ಅಧಿಕಾರಿ ಮತ್ತು ಅದಕ್ಕೆ ಸ್ವಲ್ಪ ರಿಲೇಟೆಡ್ ಇದ್ದಂಥ ಅಧಿಕಾರಿ, ಹೆಸರು ಹೇಳಕ್ಕೆ ಬಯಸೋದಲ್ಲ. ಅವ್ರು ಹೇಳಿದ್ರಲ್ಲ ಸರ್, ಇಲ್ಲ ಅದು ಆಗಿಲ್ಲ ಅಂತ ಹೇಳಿದ್ರು, ಸತ್ಯ ಅಲ್ಲ ಅಂತ ಹೇಳಿದ್ರು. ಎರಡನೇದಾಗಿ ಕೆಲವು ಅಧಿಕಾರಿಗಳು ಹೇಳಿದ್ರು, ಸರ್ ಹಾಗೆ ಕೆಲವೊಂದು ಮಾತುಗಳು ಕೇಳಿ ಬಂದಿದ್ದಾವೆ, ಸಂಶಯಗಳಿದ್ದಾವೆ ಅಂತ ಕೆಲವು ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ನಾನು ಹೇಳಿದ್ದಿಷ್ಟೇ, ಇದು ಸತ್ಯನೋ ಸುಳ್ಳು ಅದನ್ನು ತಿಳ್ಕೋಬೇಕಾದ್ರೆ ಏನು ಮಾಡಬೇಕಾಗ್ತದೆ? ಎನ್ಕ್ವೈರಿ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಹೈ ಲೆವೆಲ್ ಕಮಿಟಿ ಎನ್ಕ್ವೈರಿ ಮುಖ್ಯಮಂತ್ರಿಗಳು ಮಾಡಲಿ. ಉನ್ನತ ಅಧಿಕಾರಿಗಳು, ಒಳ್ಳೆಯ ಅಧಿಕಾರಿಗಳಿದ್ದಾರೆ ನಮ್ಮ ಇಲಾಖೆಯಲ್ಲಿ, ಭಾಳಷ್ಟು ಜನ ಇದ್ದಾರೆ. ನನಗೆ ಹೆಮ್ಮೆ ಇದೆ, ನಾನು ಪೊಲೀಸ್ ಇಲಾಖೆಯಲ್ಲಿ ಭಾಳಷ್ಟು ಒಬ್ಬಿಬ್ಬರು ಯಾರೋ ತಪ್ಪು ಮಾಡಿದ್ದಾರೆ ಅಂತಲೂ ಹೇಳೋದಲ್ಲ, ಆದರೆ ಭಾಳಷ್ಟು ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಒಂದು ಹೈ ಲೆವೆಲ್ ಕಮಿಟಿ ಎನ್ಕ್ವೈರಿ ಆಗಲಿ, ಸತ್ಯ ಹೊರಗೆ ಬರಲಿ. ಟೆಲಿಫೋನ್ ಟ್ಯಾಪಿಂಗ್ ಆಗಿದೆನೋ ಆಗಿಲ್ಲನೋ, ಆಗಿರ್ಲಿಕ್ಕಂದ್ರೆ ಪ್ರಶ್ನೆನೇ ಬರೋದಲ್ಲ. ಆದರೆ ಯಾರೋ ಅದು ಇನ್ವಾಲ್ವ್ ಆಗಿದ್ದಾರೆ ಅಧಿಕಾರಿಗಳಾಗಲಿ, ಅಥವಾ ಅವ್ರು ಯಾರಾದರೂ ರಾಜಕೀಯ, ಇವತ್ತು ಎಂ ಬಿ ಪಾಟೀಲ್ರ ಗೃಹ ಸಚಿವರು ಅವರ ಮಾತಿಗೆ ನಾವು ಟ್ಯಾಪ್ ಮಾಡಿದ್ರು ಅಂದರೆ ಎಂ ಬಿ ಪಾಟೀಲ್ ಮೇಗೂ ಆ್ಯಕ್ಷನ್ ಆಗಬೇಕು. ಹೈ ಲೆವೆಲ್ ಕಮಿಟಿಯ ತನಿಖೆ ಆಗಲಿ ಅಂತ ಎಂ ಬಿ ಪಾಟೀಲ್ ಹೇಳ್ತಾರೆ. ಒಂದು ವೇಳೆ ನಾನು ಫೋನ್ ಟ್ಯಾಪಿಂಗ್ ಮಾಡಿಸಿದ್ರೆ ನನ್ನ ವಿರುದ್ಧವೂ ಕ್ರಮ ಆಗಲಿ. ಎಂ ಬಿ ಪಾಟೀಲ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಇವರು ಮಾಜಿ ಗೃಹ ಸಚಿವರು ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ ತನಿಖೆಯಾಗಬೇಕು. ಯಾವ ಸಂಸ್ಥೆಯಿಂದ ತನಿಖೆ ಮಾಡಿಸಬೇಕು ಅನ್ನೋದನ್ನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಲಿ. ಈಗ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ, ಕಾಂಗ್ರೆಸ್ ಉಲ್ಟಾ ಹೊಡೆದಿದೆ. ಕಾಂಗ್ರೆಸ್ ಯೂ ಟರ್ನ್ ತೆಗೆದುಕೊಂಡಿದೆ ಟೆಲಿಫೋನ್ ಟ್ಯಾಪಿಂಗ್ನ ತನಿಖೆಯ ವಿಷಯದಲ್ಲಿ. ಬ್ರಿಜೇಶ್ ಕಾಳಪ್ಪ, ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬ್ರಿಜೇಶ್ ಕಾಳಪ್ಪ ಅವರೇ ನಮಸ್ಕಾರ. ಬ್ರಿಜೇಶ್ ಕಾಳಪ್ಪ ಅವರೇ ನಮಸ್ಕಾರ. ಬ್ರಿಜೇಶ್ ಕಾಳಪ್ಪ ಅವರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ತಮಗೆ? ಮತ್ತೆ ಸಂಪರ್ಕಿಸ್ತೀವಿ ಬ್ರಿಜೇಶ್ ಕಾಳಪ್ಪ ಅವರನ್ನ. ಕಾಂಗ್ರೆಸ್ನ ರಿಯಾಕ್ಷನ್ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಗೂ ಕಾಂಗ್ರೆಸ್ನ ನಿಲುವಿಗೂ ಯಾಕೆ ತದ್ವಿರುದ್ಧ? ಮಾಜಿ ಗೃಹ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಗೂ ಕಾಂಗ್ರೆಸ್ನ ನಿಲುವಿಗೂ ಯಾಕೆ ಇಷ್ಟೊಂದು ವ್ಯತ್ಯಾಸ ಅನ್ನೋದು ಪ್ರಶ್ನೆ. ಟೆಲಿಫೋನ್ ಟ್ಯಾಪಿಂಗ್ ವಿಷಯದಲ್ಲಿ ತನಿಖೆ ಬೇಕೋ ಬೇಡವೋ ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟಪಡಿಸಲಿ. ಸಿದ್ದರಾಮಯ್ಯನವರಿಗೆ ತನಿಖೆ ಬೇಕು, ಎಂ ಬಿ ಪಾಟೀಲ್ರಿಗೆ ತನಿಖೆ ಬೇಕು, ಡಿ ಕೆ ಶಿವಕುಮಾರ್ಗೆ ತನಿಖೆ ಬೇಡ. ಕಾಂಗ್ರೆಸ್ನ ಒಟ್ಟಾರೆ ನಿಲುವೇನು? ಸಿಬಿಐ ತನಿಖೆಯನ್ನ ವಿರೋಧಿಸಿ ಅಧಿಕೃತವಾಗಿ ಟ್ವೀಟ್ ಮಾಡಿದೆ ಕಾಂಗ್ರೆಸ್.
ಅಂದ್ರೆ ಹ್ಮ್ ಇದರಲ್ಲಿ ನಿಜಕ್ಕೂ ಸಹ ರಾಜ್ಯ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಬದ್ಧತೆ ಇದೆ ಅನ್ನುವಂಥದ್ರ ಪ್ರಶ್ನೆ ಉದ್ಭವ ಆಗುತ್ತೆ. ಓಕೆ ಸೊ ಇದನ್ನ ಎಲ್ಲೋ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳದೆ ಸತ್ಯಾಸತ್ಯತೆಯನ್ನ ಹೊರತರತಕ್ಕಂತ ಪ್ರಯತ್ನ ಸಾಗಲಿ. ತನ್ಮೂಲಕ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ದತ್ತವಾಗಿರ್ತಕ್ಕಂಥ ಯಾವ ಮೂಲಭೂತ ಅಲ್ಲ ಹಾಗಿದ್ರೆ ಹಕ್ಕುಗಳು ಉಗ್ರಪ್ಪನವರೇ, ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಿಂದ ಒಂದು ಟ್ವೀಟ್ ಆಗುತ್ತೆ 52 ನಿಮಿಷಗಳ ಹಿಂದೆ, ಫೋನ್ ಕದ್ದಾಲಿಕೆ ಎಂಬುದು ಸುಳ್ಳು, ದ್ವೇಷ ರಾಜಕಾರಣದ ಸಂಚು ಅಂತ. ಈಗ ನೋಡಿ, ಒಂದನ್ನ ನನಗೆ ಯಾಕಂದ್ರೆ ಇದು ಸತ್ಯಾಸತ್ಯತೆ ಹೊರಗೆ ಬರಬೇಕಾಗಿ ಒಬ್ಬರೇ ಹೇಳ್ತಾರೆ ನಡೆದಿದೆ ಅಂತ ಹೇಳಿ, ಒಬ್ಬರೇ ಹೇಳ್ತಾರೆ ನಡೆದಿಲ್ಲ ಅಂತ ಹೇಳಿ. ಸೊ ನನಗೆ ಗೊತ್ತಿಲ್ಲ ಏನು ಟ್ವೀಟ್ ಮಾಡಿದ್ದಾರೆ ಅನ್ನುವಂಥದ್ದು. ನನಗೆ ಜ್ವರ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಮಲಗಿದ್ದೇನೆ. ಸೊ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೇನೆ, ಒಂದು ವೇಳೆ ಈ ರೀತಿ ಆಗಿರತಕ್ಕಂಥದ್ದಿದೆ, ಈಗ ಅದನ್ನ ತನಿಖೆ ಆಗಲಿ ಅನ್ನುವಂಥ ಮಾತನ್ನ ಇಂದಿನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮತ್ತೆ ನಮ್ಮ ಪಕ್ಷದ ನಾಯಕರುಗಳು ಸಹ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ. ಆದ್ರೆ ಇಲ್ಲಿ ಸಂಶಯ ಬರೋದೇನಪ್ಪಾ ಅಂತ ಹೇಳಿದ್ರೆ, ಓಕೆ ಸೊ ಈಗ ಏಕಾಏಕಿ ಡೆಲ್ಲಿಯಿಂದ ಬಂದು CBIಗೆ ವಹಿಸಿರ್ತಕ್ಕಂಥದ್ದು ಇದೆಯಲ್ಲ, ಈ ಏಕಾಏಕಿ ಉದಾಹರಣೆಗೆ ಯಾವ IMA ಇದಿದೆ ಅದರ ಬಗ್ಗೆ ಅವರೇ CBI ಕಳಿಸಬೇಕು ಅಂತ ಹೇಳಿದಂತ ಬಿಜೆಪಿನವರು ಇಲ್ಲಿವರೆಗೂ ಅದರ ಬಗ್ಗೆ ಏನೋ ಚಕಾರ ಇರ್ತಾ ಇಲ್ಲ. ಓಕೆ ಅಥವಾ ಪರಿಹಾರದ ಬಗ್ಗೆ ಅವ್ರು ಅಲ್ಲ, IMA ತನಿಖೆಯನ್ನು CBIಗೆ ವಹಿಸಬೇಕು ಅನ್ನೋದು ಕಾಂಗ್ರೆಸ್ನ ಬೇಡಿಕೆಯಾ ಸರ್? ಅಲ್ಲಪ್ಪ, ಬಿಜೆಪಿನವರೇ ಏನ್ ಹೇಳಿದ್ರು ಆ ಇಶ್ಯೂ ಬಂದಂತ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ರಲ್ವ, ಅವರೇ ಇದೇ ಯಡಿಯೂರಪ್ಪನವರು ಅದೇ ಬಿಜೆಪಿಯ ನನ್ನ ಹೆಸರುಗಳು ಲಿಸ್ಟ್ ನ ಇದು ಮಾಡ್ಲಿಕ್ಕೆ ಹೋಗುದಿಲ್ಲ. ಬಹಳಷ್ಟು ಜನ ಅದ್ರ ಬಗ್ಗೆ ಅವರೇ ಮಾತನಾಡಿದ್ರು, ನಾವು ಮಾತಾಡೋದಿಲ್ಲ, ಅವರೇ ಮಾತನಾಡಿದ್ರು ಅದು CBI ವಹಿಸಬೇಕು ಅಂತ ಹೇಳಿ. ತಮ್ಮ ಜ್ಞಾಪಕ ಇದೆಯಲ್ವಾ? ಅವ್ರಿಗೆ ಹೇಳದಂತ ಅದನ್ನ ಮಾಡದೆ ಏಕಾಏಕಿ ಡೆಲ್ಲಿಯಿಂದ ಬಂದ ತಕ್ಷಣ ಇದನ್ನ ಏನು ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ಏನಾದರೂ ರಾಜಕೀಯದ ಹಿನ್ನೆಲೆ ಇದೆಯಾ ಅನ್ನುವಂತ ಸಂಶಯ ಬರುವಂತದ್ದು ಸಹಜ. ಆದ್ರೆ ನಾನು ಇಷ್ಟೇ ಹೇಳ್ತೇನೆ, ನಿಜಕ್ಕೂ ಸಹ ಇದನ್ನ ನಿಷ್ಪಕ್ಷಪಾತವಾಗಿ ಆಗಬೇಕು ಅನ್ನೋ ಹಾಗಿದ್ರೆ ಜುಡಿಷಿಯಲ್ ಕೋರ್ಟ್ಗೆ ಆರ್ಡರ್ ಮಾಡಬಹುದಾಗಿತ್ತಪ್ಪ. ಜುಡಿಷಿಯಲ್ ಸುಪ್ರೀಂ ಕೋರ್ಟ್ ನ ಜಡ್ಜ್ ಇಂದಾನೋ ಅಥವಾ ಹೈಕೋರ್ಟ್ ನ ಸಿಟ್ಟಿಂಗ್ ಜಡ್ಜ್ ಇಂದಾನೋ ಸತ್ಯಾಸತ್ಯತೆ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಆಗದೆ ಇರಬೇಕಾದ್ರೆ ಸೀಟಿಗೆ CBI ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಈ ಪ್ರಕರಣದಲ್ಲಿ ಯಾರ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕಾಗುತ್ತೆ? ನನ್ನ ಪ್ರಕಾರ ಇದೊಂದು ಟೆಕ್ನಿಕಲ್ ಎವಿಡೆನ್ಸ್ ಬೇಸ್ಡ್ ಆಗಿರುವಂತಹ ಪ್ರಕರಣ. ಎಷ್ಟು ಜನರ ಫೋನ್ಗಳನ್ನ ಟ್ಯಾಪ್ ಮಾಡಲಾಗಿತ್ತು, ಆ ಪ್ರತಿ ಫೋನ್ ಟ್ಯಾಪಿಗೂ ಕೂಡ ಹೋಮ್ ಸೆಕ್ರೆಟರಿ ಸಿಗ್ನೇಚರ್ ಆಗಬೇಕಾಗಿರುತ್ತೆ. ಹೋಮ್ ಸೆಕ್ರೆಟರಿ ಯಾರ್ಯಾರಿಗೆ ಸಿಗ್ನೇಚರ್ ಹಾಕಿದ್ದಾರೆ, ಪೊಲೀಸ್ ಕಮಿಷನರ್ ಯಾವ್ಯಾವ ನಂಬರ್ಗಳನ್ನ ಹೋಮ್ ಡಿಪಾರ್ಟ್ಮೆಂಟ್ ಕಳಿಸಿದ್ದಾರೆ. ಇಟ್ ಈಸ್ ಆನ್ ಟೆಕ್ನಿಕಲ್ ಎವಿಡೆನ್ಸಸ್. ಉಗ್ರಪ್ಪನವರೇ, ಟೆಕ್ನಿಕಲ್ ಲೀಗಲ್ ಇಶ್ಯೂನು ಅಲ್ಟಿಮೇಟ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹ್ಯಾಸ್ ಟು ಡಿಸೈಡ್. ಓಕೆ. ಸೊ ನನಗೆ ಅನ್ಸುವಂಥದ್ದು ಹೇಗಾಗಿದೆ ಅಂತ ಹೇಳಿದ್ರೆ, ಈಗ ವಿಶೇಷವಾಗಿ CBI ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ EDಯನ್ನ ಕೆಲವು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತನ್ನ ಮೂಗಿನ ನೇರಕ್ಕೆ ಬಳಸ್ಕೊಳ್ಳುವಂತ ಪ್ರವೃತ್ತಿಯನ್ನ ತೋರಿದೆ ಅನ್ನುವಂಥದ್ದು ಜನಾಭಿಪ್ರಾಯ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು ಅನ್ನೋಗಿದ್ರೆ ಬಹುಶಃ ನನಗೆ ಅನ್ಸುವಂಥದ್ದು, ಒಬ್ಬ ವಕೀಲನಾಗಿ ಒಬ್ಬ ಸಾರ್ವಜನಿಕ ಬದುಕಿನಲ್ಲಿ ಕಳೆದ 40 ವರ್ಷಗಳಿಂದ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಷ್ಪಕ್ಷಪಾತವಾಗಿ ಯಾರಾದರೂ ಸಿಟ್ಟಿಂಗ್ ಜಡ್ಜ್ ಮೂಲಕ ಇದರ ತನಿಖೆ ಆಗಿದ್ರೆ ಬಹುಶಃ ಸೊ ಒಳ್ಳೆಯದಾಗ್ತಾ ಇತ್ತು ಅನ್ನೋದು ನನ್ನ ಅಭಿಪ್ರಾಯ. ಓಕೆ. ಸೊ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನೋ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ. ಅಲ್ಲ, ಯಾಕೆಂದ್ರೆ ಈಗ ಒಂದು ಸಾರಿ ಈ ರೀತಿಯ ಅಲಿಗೇಷನ್ಸ್ ಬಂದಂತ ಸಂದರ್ಭದಲ್ಲಿ ಸತ್ಯ ಗೊತ್ತಾಗಬೇಕು. ತನಿಖೆ ಆಗಿ ಫೋನ್ ಟ್ಯಾಪಿಂಗ್ ಆಗಿದೆಯಾ ಇಲ್ವಾ, ಆಗಿದ್ರೆ ಯಾರು ಮಾಡ್ತಿದ್ದಾರೆ, ಯಾವ ಉದ್ದೇಶದಿಂದ ಮಾಡ್ತಿದ್ದಾರೆ, ಆಗಿಲ್ಲ ಅಂತ ಹೇಳಿದ್ರೆ ಸತ್ಯ ಹೊರಗೆ ಬರುತ್ತಲ್ವಾ, ಆಗಿದೆ ಅಂತಂದ್ರೆ ಯಾರು ಮಾಡ್ತಿದ್ದಾರೆ ಅಂತ ಬರುತ್ತಲ್ವಾ. ಯಾಕಂದ್ರೆ ಈ ದೇಶದ ಸಂವಿಧಾನದಲ್ಲಿ ಪರ್ಟಿಕ್ಯುಲರ್ಲಿ ಆರ್ಟಿಕಲ್ 19 ಕೆಳಗಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡತಕ್ಕಂತ ಅದಕ್ಕೆ ಯಾರಿಗೂ ಸಹ ಹಕ್ಕಿಲ್ಲ. ಅದನ್ನ ಹರಣ ಆಗಿದೆ ಅನ್ನೋದ್ರ ಅಲಿಗೇಷನ್ ಇರುವಂತ ಸಂದರ್ಭದಲ್ಲಿ ಸತ್ಯ ಹೊರಗೆ ಬರ್ಬೇಕಲ್ವಾ. ಅದು ನನ್ನ ಅನಿಸಿಕೆ. ಹಾಗಾಗಿ ಅದು ನಡೆದಿದೆಯೋ ಇಲ್ವೋ ಅನ್ನೋದರ ಸತ್ಯ ಹೊರಗೆ ಬಂದಾಗ ಮಾತ್ರ ಈ ರೀತಿಯ ಸಂದರ್ಭಗಳಲ್ಲಿ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಂಬಿಕೆ ಇರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ
ಒಟ್ಟಾರೆ ಇಷ್ಟೇ ಸ್ಪಷ್ಟವಾದ ನಿಲುವನ್ನ ಕಾಂಗ್ರೆಸ್ ತೆಗೆದುಕೊಳ್ಳಲಿ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್. ಇಷ್ಟೇ ಸ್ಪಷ್ಟವಾದ ನಿಲುವನ್ನ ಕಾಂಗ್ರೆಸ್ ತೆಗೆದುಕೊಳ್ಳಲಿ ಅಂತ. ಈಗ 1 ಗಂಟೆ ಮುಂಚೆ ಮಾಡಿದಂಥ ಟ್ವೀಟ್ಗೂ ತಾವು ಹೇಳ್ತಾ ಇರುವಂಥದ್ದಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಎನಿವೇಸ್ ಎಸ್, ಧನ್ಯವಾದ ವಿ ಎಸ್ ಉಗ್ರಪ್ಪನವರೇ. ಜ್ವರ ಅಂತ ಹೇಳ್ತಾ ಇದ್ದೀರಿ, ಹುಷಾರಾಗಿ ಬೇಗ. ನಟರಾಜ್ ಗೌಡ್ರು ಕಾಂಗ್ರೆಸ್ ವಕ್ತಾರರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟರಾಜ್ ಗೌಡ್ರೆ ನಮಸ್ಕಾರ. ನಮಸ್ಕಾರ. ನಟರಾಜ್ ಗೌಡ್ರೆ, ಸಿದ್ದರಾಮಯ್ಯನವರ ಮಾತಿಗೂ MB ಪಾಟೀಲ್ ಮಾತಿಗೂ ಪಕ್ಷದಲ್ಲಿ ಕಿಮ್ಮತ್ತಿಲ್ವಾ? ಇಲ್ಲ ನೋಡಿ, ಈಗ ಬಿಜೆಪಿ ಮೇಲೆ ನಂಬಿಕೆ ಇಲ್ಲ, ಬಿಜೆಪಿ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಅವಾಗ ಸಿದ್ದರಾಮಯ್ಯನವ್ರಿಗೆ ಗೊತ್ತಿರ್ಲಿಲ್ವಾ? ಮುಂಚೆ ಹೇಳೋವಾಗ ಯಾರ ಹತ್ರ ಆದ್ರೂ ತನಿಖೆ ನಡೆಸಿ ಅಂತ ಹೇಳೋವಾಗ ಸಿದ್ದರಾಮಯ್ಯನವ್ರಿಗೆ ನಂಬಿಕೆ ಇತ್ತು ಅವಾಗ? MB ಪಾಟೀಲ್ರಿಗೆ ನಂಬಿಕೆ ಇತ್ತು ಅವಾಗ? ಸಿದ್ದರಾಮಯ್ಯನವರು MB ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು ಸತ್ಯ ಆದ್ರೂ ಕೂಡ ಇವಾಗ್ಲೂ ತನಿಖೆ ಮಾಡಿದ್ರು ಕೂಡ ಇದು ಸುಳ್ಳಾಗ್ತದೆ. ಯಾಕಂದ್ರೆ ಬಿಜೆಪಿಯವರು CBI ನ ಎಲ್ಲಿಟ್ಕೊಂಡಿದ್ದಾರೆ? ತಮ್ಮ ಮುಂಚೂಣಿ ಘಟಕ ಆಗಿ ಮಾಡ್ಕೊಂಡಿದ್ದಾರೆ. ಅವರೇ CBI ನಲ್ಲಿ ತನಿಖೆ ಮಾಡಿದ ತಕ್ಷಣ ಸತ್ಯ ಅಂತ ಬಂದ್ಬಿಡ್ತದ ಅದ್ರೊಳಗೆ ಸುಳ್ಳು? ಅವಾಗ ಬಂದ್ರು ಸುಳ್ಳೇನೆ, ತನಿಖೆ ಆದ್ಮೇಲೆ ಬರೋದು ಸುಳ್ಳೇನೆ. ಆದ್ರೆ ಬಿಜೆಪಿಯವರು ಸರ್ಕಾರನೇ ರಚನೆ ಮಾಡಿಲ್ಲ ಇನ್ನ, ಇಲ್ಲಿ ಆಗ್ಲೇ ದ್ವೇಷ ರಾಜಕಾರಣ ಮಾಡ್ಲಿಕ್ಕೆ, ವಿರೋಧದನ್ನ ಅಳಿಲಿಕ್ಕೋಸ್ಕರ ಇದನ್ನ ಉಪಯೋಗಿಸ್ಕೊಂತಾ ಇದ್ದಾರೆ, ಮತ್ತೆ ಡೈವರ್ಟ್ ಮಾಡ್ತಿದ್ದಾರೆ. ಇದನ್ನ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಮುಖಂಡರಿಗೆ ಬೇಕಾಗಿತ್ತು ಈ ತನಿಖೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ತನಿಖೆ ಆಗ್ಲಿ ಅಂತ, MB ಪಾಟೀಲ್ ಹೇಳ್ತಾರೆ ತನಿಖೆ ಆಗ್ಲಿ ಅಂತ. ಈಗ ನೀವು ಹೇಳ್ತಾ ಇದ್ದೀರಿ ದ್ವೇಷ ರಾಜಕಾರಣ ಇದು ಅಂತ. ಈಗ ಕಾಂಗ್ರೆಸ್ನ ನಿಲುವೇನು ಸರ್? ಒಂದು ಸ್ಪಷ್ಟತೆ ಕೊಡಿ ನಮಗೆ. ಈಗ ಸ್ಪಷ್ಟತೆ ಇಷ್ಟೇ ಅಜಿತ್ ಅವ್ರೆ, ತನಿಖೆ ಬೇಡ ಅಂತ ಹೇಳ್ತಾ ಇಲ್ಲ. ತನಿಖೆ ಅನ್ನೋದು ಇವರು ಮಾಡ್ತಕ್ಕಂತಹ ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಷ್ಟೇನೆ. ಇವರು ಏನಂದ್ರೆ ನೋಡಿ, ಇನ್ನ ಸರ್ಕಾರ ರಚನೆ ಮಾಡ್ಲಿಲ್ಲ, ಇಲ್ಲಿನೆಲ್ಲ ಫೇಲ್ಯೂರ್ಸ್ ಇದೆ, ಇಲ್ಲಿ ನೆರೆ ಪರಿಹಾರ ಕೊಡ್ಲಿಲ್ಲ, ಇದನ್ನೆಲ್ಲ ಮುಚ್ಚಾಕ್ಲಿಕ್ಕೋಸ್ಕರ ಈ ಫೋನ್ ಕದ್ದಾಲಿಕೆಯನ್ನ ಬೃಹತ್ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರನೇ ರಾಜ್ಯದ ಎಲ್ಲಾ ನಾಯಕರ ಫೋನ್ ಅನ್ನ ಕದ್ದಾಲಿಕೆ ಮಾಡ್ತಾ ಇದೆ. ಇದನ್ನ ಹೋಮ್ ಮಿನಿಸ್ಟರ್ ಆಗಿದ್ದಂತಹ ರಾಮಲಿಂಗ ರೆಡ್ಡಿ ಅವರು ಹೇಳ್ಬೋದು, MB ಪಾಟೀಲ್ ಅವರು, ದಿನೇಶ್ ಗುಂಡೂರಾವ್ ಅವರು ಪ್ರತಿಯೊಬ್ರು ಹೇಳಿದ್ದಾರೆ ನಮ್ಮ ಫೋನ್ಗಳನ್ನೇ ಕದ್ದಾಲಿಕೆ ಮಾಡ್ತಾರೆ ಕೇಂದ್ರದವ್ರು ಅಂತ. ಸೊ ಹಿಂಗಿರ್ಬೇಕಂದ್ರೆ ಇವರ ಈ ನಡೆ ಇಲ್ಲಿ ರಾಜ್ಯದಲ್ಲೇ ಮಾಡ್ಲಿ. ರಾಜ್ಯದಲ್ಲಿ ತನಿಖಾ ಅಧಿಕಾರಿಗಳು ಯಾರಿಲ್ವಾ? ತನಿಖಾ ಸಂಸ್ಥೆಗಳಿಲ್ವಾ? ಇಲ್ಲಿನ ಆ ಶಕ್ತಿಶಾಲಿಯಾದಂತಹ ತನಿಖಾ ಸಂಸ್ಥೆಗಳಿದ್ದಾವೆ. CID ಮಾಡ್ಲಿ, COD ಮಾಡ್ಲಿ, SIT ಮಾಡ್ಲಿ, ಎಲ್ಲಾ ಬಿಟ್ಟು ನೀವು CBIಗೆ ಹೋಗ್ತೀವಿ ಅನ್ನೋದಾದ್ರೆ ಇನ್ನು ಸರ್ಕಾರನ ರಚನೆ ಆಗಿಲ್ಲ, ನಿಮ್ದು ಹೋಮ್ ಮಿನಿಸ್ಟರ್ ಇಲ್ಲ ಇಲ್ಲಿ ನಿಮ್ಮಲ್ಲಿ. ಸೊ ಹಿಂಗಿರ್ಬೇಕಾದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಹೆಡ್ಲೈನ್ಸ್ ಗ್ರಾಫ್ ಮಾಡಕ್ ಅಷ್ಟೇನೆ, ನಾಟಕ ಆಡ್ಲಿಕ್ಕೆ ಅಷ್ಟೇನೆ. ಇದರಿಂದ ಏನ್ ಬರುತ್ತೆ ಸತ್ಯ ಆಚೆಗೆ ಅಂದ್ರೆ ಏನಿಲ್ಲ ಅಂತ ಬರುತ್ತೆ ಅಷ್ಟೇ. ನಟರಾಜ್ ಗೌಡ್ರೆ, CBI ತನಿಖೆನ ಕಾಂಗ್ರೆಸ್ ಬೆಂಬಲಿಸುತ್ತೋ ವಿರೋಧಿಸುತ್ತೋ? ಗಿವ್ ಅಸ್ ಅ ಕ್ಲಾರಿಟಿ. CBI ತನಿಖೆನ ಕಾಂಗ್ರೆಸ್ ಬೆಂಬಲಿಸುತ್ತೋ ವಿರೋಧಿಸುತ್ತೋ? ನೋಡಿ, ತನಿಖೆ ಆಗ್ಲಿ, ಬಟ್ CBI ಮೇಲೆ ನಂಬಿಕೆ ಇದೆ ಜನಕ್ಕೆ. ಸರ್, ತನಿಖೆಯನ್ನ ಬೆಂಬಲಿಸುತ್ತೋ ವಿರೋಧಿಸುತ್ತೋ ಕಾಂಗ್ರೆಸ್? ಈಗ ತನಿಖೆ ಮಾಡ್ಲಿ ಅಜಿತ್ ಅವರೇ, ಸರ್ಕಾರ ರಚನೆ ಆಗಿಲ್ಲ. ಇಲ್ಲೇ ಈಗ ಇಲ್ಲಿ ಪ್ರಿಲಿಮಿನರಿ ಒಂದು ತನಿಖೆ ಮಾಡ್ತಾರೆ, CID ರಚನೆ ಮಾಡ್ತಾರೆ, SIT ರಚನೆ ಮಾಡ್ತಾರೆ, ಏನೂ ಮಾಡಿದ್ರೆ ನೇರವಾಗಿ ನಾನು CBIಗೆ ಹೋಗ್ತೀನಿ ಅಂದ್ರೆ CBI ಮೇಲೆ ಯಾರಿಗೆ ನಂಬಿಕೆ ಇದೆ? CBIಗೆ ಯಾರಿಗಾದ್ರೂ ನಂಬಿಕೆ, ಜನಕ್ಕೆ ನಂಬಿಕೆ ಇದೆಯಾ? ಯಾವ್ದಾದ್ರು ರಾಜಕೀಯ ಪಕ್ಷಗಳ ನಂಬಿಕೆ ಇದೆಯಾ? ಬಿಜೆಪಿಗೆ ಮಾತ್ರ ನಂಬಿಕೆ ಇದೆ. ಯಾಕಂದ್ರೆ CBI ಉಪಯೋಗಿಸ್ಕೊಂಡು ಎಲ್ಲಾ ಬಿಜೆಪಿ ತರ ಪ್ರತಿಯೊಬ್ಬ ನಾಯಕರನ್ನು ಅವರು ಅಳಿತಾ ಬಂದಿದ್ದಾರೆ. ಸರ್, ನೀವು ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದೀರಿ? ತನಿಖೆ ನಡಿಬೇಕು, ಆದ್ರೆ CBI ತನಿಖೆ ಬೇಡ ಅಂತ ನಾನು ನಿಲುವು? CBI ತನಿಖೆ ಬೇಡ ಅಂತ ಹೇಳ್ತಾ ಇಲ್ಲ ನಾನು, ತನಿಖೆ ನಡಿಬೇಕು ಅಂತ. ಏನ್ ಗೊತ್ತಾ, ಮೊದಲೇ ಒಂದು ಸರ್ಕಾರ ರಚನೆ ಆಗಿಲ್ಲ. ಓಕೆ, ಇವರ ಫೇಲ್ಯೂರ್ಗಳನ್ನ ಮುಚ್ಚಾಕೊಳ್ಳಿಕ್ಕೋಸ್ಕರ ಸರ್ಕಾರ ರಚನೆ ಮಾಡಕ್ಕಾಗಿಲ್ಲ, ಮಂತ್ರಿಮಂಡಲ ಮಾಡಕ್ಕಾಗಿಲ್ಲ, ನೆರೆ ಪರಿಹಾರ ಕೊಡ್ಲಿಕ್ಕಾಗಿಲ್ಲ, ಇವರೆಲ್ಲ ಫೇಲ್ಯೂರ್ನ ಮುಚ್ಚಾಕ್ಲಿಕ್ಕೋಸ್ಕರ ಹೆಡ್ಲೈನ್ ಗ್ರಾಬ್ ಮಾಡಬೇಕು, ಜನಗಳಿಗೆ ಕನ್ಫ್ಯೂಸ್ ಮಾಡಬೇಕು, ಮಾಧ್ಯಮದ ಮುಖಾಂತರ ಇದನ್ನ ತಾವು ಮಾಧ್ಯಮದಲ್ಲಿ ಹೈಲೈಟ್ ಆಗ್ಬೇಕು, ಎಷ್ಟು ಹೆಡ್ಲೈನ್ ಬರ್ಬೇಕು ಅನ್ನೋಕ್ಕೋಸ್ಕರ ಈ ತರದನ್ನ ಸುಳ್ಳನ್ನ ಎತ್ತಿ ಬಿಡ್ತಾ ಇದ್ದಾರೆ. ತನಿಖೆ ಆಗ್ಲಿ, ತನಿಖೆ ಆದ್ಮೇಲೂ ಬರೋ ಸುಳ್ಳೆ ಅಂತಾನೆ, ಅದ್ರೊಳಗೆ ದೊಡ್ಡ ವಿಷಯ ಅಲ್ಲ. ಇಲ್ಲೇನು ತನಿಖೆ ಮಾಡ್ಲಾರ್ದವ್ರು ಕೇಂದ್ರಕ್ಕೆ ನೇರವಾಗಿ CBI ಕೊಡ್ತಾರೆ. CBI ಮೇಲೆ ಯಾರ್ದಾರು ನಂಬಿಕೆ ಇದೆಯಾ? CBI ಮೇಲೆ ಜನತೆಗೆ ನಂಬಿಕೆ ಇಲ್ಲ. ಸೊ CBI ತನಿಖೆ ವಿರೋಧಿಸುತ್ತೆ ಕಾಂಗ್ರೆಸ್, ಹೌದಾ? ಅಣ್ಣ, ಯಾವ್ದಾದ್ರು ತನಿಖೆ ಆಗ್ಲಿ, ಅಲ್ಲಿ ಏನು ಅಭ್ಯಂತರ ಇಲ್ಲ, ಬಟ್ CBI ಮೇಲೆ ನಂಬಿಕೆ ಇಲ್ಲ. CBI ಮುಂಚೂಣಿ ಘಟಕ ಆಗಿದೆ ಬಿಜೆಪಿದು. ನಂಬರ್ 1. ನಂಬರ್ 2, ಇಲ್ಲಿ ಸರ್ಕಾರನೇ ಇಲ್ಲ, ಯಾವ ತನಿಖೆ ಕೊಡ್ತೀರಿ? ಮೊದಲು ಸರ್ಕಾರ ರಚನೆ ಮಾಡಿ, ಇಲ್ಲಿ ಒಂದು SIT ಮಾಡಿ, ಇಲ್ಲ CID ಕೊಡಿ. ಏನು ಮಾಡಿದ್ರೆ ನೀವು ನೇರವಾಗಿ ನಾನು CBI ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳೋದು ಹಾಸ್ಯಾಸ್ಪದ ಅಷ್ಟೇ. ಓಕೆ, ಧನ್ಯವಾದ ನಟರಾಜ್ ಗೌಡ್ರೆ. ಅಮಿತ್ ಶಾ ಅವರ ಹೆಸರನ್ನ ತೆಗೆಯೋದು ಸೂಕ್ತ ಅಲ್ಲ. ಇದು ರಾಜ್ಯಕ್ಕೆ ನಡೆದಂತ ಸ್ಥೀಮಿತವಾದಂತ ವಿಚಾರ. ಅದರಿಂದ ಸನ್ಮಾನ್ಯ ಅಮಿತ್ ಶಾ ಅವರ ಹೆಸರನ್ನ ಇಲ್ಲಿ ತಳುಕು ಹಾಕೋದು ಸರಿ ಇಲ್ಲ. ನಮ್ದೊಂದು ನ್ಯಾಷನಲ್ ಪಾರ್ಟಿ ಇರ್ಬೋದು, ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇಲ್ಲಿನ ಆಗುವಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಪಕ್ಷದವರು ಇದನ್ನ ಒತ್ತಾಯ ಮಾಡಿದ್ದಾರೆ. ಆ ಒತ್ತಾಯಕ್ಕೆ ಮಣಿದು ಒತ್ತಾಯಕ್ಕೆ ಬೆಂಬಲವಾಗಿ ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ 5,000 ಕೋಟಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ 1,000 ಕೋಟಿನೂ ಸಹ ತುರ್ತು ಪರಿಹಾರ ಘೋಷಣೆ ಮಾಡಿಸೋದು ಬಿಟ್ಟು ಇಂಪಾರ್ಟೆಂಟ್ ಇತ್ತ ಅನ್ನೋದು ಒಂದು ಆರೋಪ. ಕಳೆದ 1 ವರ್ಷದಿಂದ ಅವರು ಸರ್ಕಾರ ನಡೆಸಿದ್ದಾರೆ.
ಕೊಡಗಲ್ಲಿ ಕಳೆದ ಬಾರಿನೂ ಕೂಡ ಈ ಥರದ ಪ್ರವಾಹ ಆಗಿತ್ತು. ಆಗ ಹೇಗೆ ನಡ್ಕೊಂಡಿದ್ದಾರೆ ಅಂತ ನಮಗೂ ಗೊತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆಯ ಮೇರೆಗೆ ಯಡಿಯೂರಪ್ಪನವರು ಈ ಪ್ರಕರಣವನ್ನು CBI ತನಿಖೆಗೆ ವಹಿಸಿದ್ದಾರೆ ಅನ್ನುವ ಸುದ್ದಿಗಳು ಹರಿದಾಡ್ತಾ ಇದ್ವು. ಆ ಪ್ರಶ್ನೆಗೆ ಉತ್ತರಿಸ್ತಾ ಇದ್ರು ಆರ್ ಅಶೋಕ್. ರಾಜ್ಯ ಸರ್ಕಾರದ ತೀರ್ಮಾನ, ಈ ತೀರ್ಮಾನವನ್ನು ಅಮಿತ್ ಶಾ ಅವರ ಜೊತೆ ತಳಕು ಹಾಕುವಂಥ ಪ್ರಯತ್ನ ಮಾಡಬೇಡಿ ಅನ್ನೋದು ಅವರ ಮನವಿಯಾಗಿತ್ತು. ಒಟ್ಟಿನಲ್ಲಿ ಬೆಳಬೆಳಗ್ಗೆ ಮಾಸ್ಟರ್ ಸ್ಟ್ರೋಕ್ ಹೊಡೆದಿದೆ ರಾಜ್ಯ ಸರ್ಕಾರ. ಫೋನ್ ಟ್ಯಾಪಿಂಗ್ ಪ್ರಕರಣವನ್ನು CBI ತನಿಖೆಗೆ ವಹಿಸುವಂಥ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅಲ್ಲಿಗೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಸೇರಿದಂತೆ ಹಲವು ಹಿರಿಯ IPS ಅಧಿಕಾರಿಗಳು ಸೇರಿದಂತೆ ಯಾರ್ಯಾರ ಕೊರಳಿಗೆ ಉರುಳು ಬರುತ್ತೆ ಅನ್ನುವಂಥದ್ದು ಈಗ ಉಳಿದಿರುವ ಕುತೂಹಲ. ನಾಳೆಯಿಂದಲೇ CBI ತನಿಖೆಯನ್ನು ಆರಂಭಿಸುತ್ತೆ. ತನಿಖೆಗೆ ಬೇಸಾಗುವಂಥದ್ದು ಸಂದೀಪ್ ಪಾಟೀಲ್ ಅವರು ಕೊಟ್ಟಿರುವಂಥ ವರದಿ, ಪ್ರಾಥಮಿಕ ವರದಿ ಈ ತನಿಖೆಗೆ ಬೇಸಾಗುತ್ತೆ.